ಎಂತ ರಾಜಭೋಗ ಇದ್ರು ಯಾವುದನ್ನು ಅನುಭವಿಸಕ್ಕಾಗ್ತಾ ಇಲ್ವಲ್ಲಪ್ಪ ತಂದೆ. ಅಯ್ಯೋ ಇವ್ರೆ, ಇಷ್ಟೊಂದು ಮಳೆ ಚಳಿ ಗಾಳಿ ಇಲ್ಲಿ ನಿಂತಿದ್ದೀರಲ್ಲ, ನಿಮ್ಗೇನಾದ್ರು ಶೀತ ಆಗ್ಬಿಟ್ರೆ ಕಷ್ಟ. ಬನ್ನಿ. ಮೈಂಡ್ ದ ಗ್ಯಾಪ್. ಏನು ಮೈಂಡ್ ದ ಗ್ಯಾಪ್? ಇದೇನಿದು? ನಮ್ಮ ಅಳಿಯಂದ್ರ ಅಸಿಸ್ಟೆಂಟು ನನ್ನ ಕಣ್ಣಿಗೆ ಅಪ್ಸರೆ ತರ ಕಾಣಿಸ್ತಾ ಇದಾರಲ್ಲ. ರೀ ಇವ್ರೆ, ಈ ಕತ್ಲು, ಮಳೆ ಹನಿ, ಈ ಮಿಂಚು, ಗುಡುಗಿನ ಸದ್ದು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾ, ಐ ಲವ್ ನೈಟ್ಸ್, ಐ ಲವ್ ಡಾರ್ಕ್, ಐ ಲವ್ ಎವ್ರಿಥಿಂಗ್. ನೈಟ್ ಈಸ್ ಬ್ಯೂಟಿಫುಲ್. ನೀವು ಅಷ್ಟೇ, ಈ ರಾತ್ರಿ ಅಷ್ಟೇ ಸುಂದರವಾಗಿದ್ದೀರಾ. ಅದೇ ಇಂಗ್ಲಿಷ್ನಲ್ಲಿ ಹೇಳಿದ್ರಲ್ಲ, ಬ್ಯೂಟಿಫುಲ್. ಇದೇನಿದು? ಈ ಲೆಕ್ಕಾಚಾರ ಲೆಕ್ಕ ಹಾಕ್ತಾ ಹಾಕ್ತಾ ನನಗೇ ಪಕ್ಕ ಆಗೋಕ್ ಬರ್ತಾ ಇದ್ದಾನೆ. ಇವನು ನಿಜವಾಗ್ಲೂ ನನಗೆ ಲೈನ್ ಹೊಡಿತಾ ಇದ್ದಾನ? ಹಾಗಿದ್ರೆ ನಾನಿನ್ನು ಅಷ್ಟು ಸುಂದರವಾಗಿದ್ದೀನ? ಇವತ್ತಿಗೂ ನನ್ನ ಯೌವನ ಇವನ ಕಣ್ಣು ಕುಗ್ತಾ ಇದೆಯಾ? ಅಯ್ಯೋ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ, ನನ್ನ ಮಾತಿಂದ ನಿಮ್ಗೆ ಬೇಜಾರಾಯ್ತಾ? ಆಹಾ, ಇದೇ ಚಾನ್ಸು. ಈ ದೊಡ್ಡ ಮನೆಯಲ್ಲಿ ನನ್ನ ಬೇಳೆ ಬೇಯಿಸ್ಕೋಬೇಕು ಅಂದರೆ ಸ್ಟವ್ ಹಚ್ಚೋಕೆ ಇಂಥ ಒಬ್ಬ ಗಿರಾಕಿ ಬೇಕೇ ಬೇಕು. ನಿಮ್ಮ ಮಾತಿಂದ ನನಗೆ ಬೇಜಾರಾಗಿಲ್ಲ. ನಿಮ್ಮ ಮಾತು ಕೇಳ್ತಾ ಕೇಳ್ತಾ ನಾನು ಮೈ ಮರ್ತು ಹೋಗ್ಬಿಟ್ಟಿದ್ದೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಸೋ ಸ್ವೀಟ್. ಗುಡ್ ನೈಟ್. ಭಗವಂತ, ಏನಪ್ಪಾ ನಿನ್ ಲೀಲೆ! ಇಷ್ಟು ವಯಸ್ಸಾದ್ರೂ ನನ್ನನ್ನ ಬ್ರಹ್ಮಚಾರಿಯಾಗಿ ಉಳಿಸಿರೋದು ಇದಕ್ಕ? ನಮ್ಮ ಅಳಿಯಂದ್ರು ಅಸಿಸ್ಟೆಂಟು ನನ್ನ ಹೃದಯದ ಅರಮನೆ ರಾಣಿ ಆಗ್ತಾರ? ಅಯ್ಯೋ ಏನೋಪ್ಪ, ಎಲ್ಲ ನಿನ್ನಿಚ್ಛೆ. ಆಡ್ಸೋರ್ ನೀನು, ಆಡೋರ್ ನಾವು ಅಷ್ಟೇ. ಸತ್ತೆ, ನನ್ನ ಕತೆ ಇಲ್ಲಿಗೆ ಮುಗೀತು. ದೇವ್ರೆ, ನನ್ನ ಆಯ್ಸ್ ಇಷ್ಟೇನಾ? ಎಲ್ಲೋ ಹುಟ್ಟಿ ಹೇಗೆಲ್ಲ ಬದುಕಿ ಕೊನೆಗೆ ಇಲ್ಲಿ ಬಂದು ಸಾಯ್ಬೇಕಾ? ಇಲ್ಲ, ಇವ್ರು ಏನಾದರೂ ಮಾಡ್ಕೊಳ್ಳಿ, ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಬರ್ತೀನಿ. ಕ್ಷಮಿಸಿದ್ರು ಕ್ಷಮಿಸ್ಬೋದು. ಅದು ಏನಾಯ್ತಂದ್ರೆ ತಗೊಳ್ಳಿ ಹೇಳಿ ಅಂದ್ರೆ ಯಾಕೆ ಭಯ ಪಡ್ತಿದ್ದೀರಿ? ತಗೊಳ್ಳಿ, ಇದು ನಮ್ಮ ವಂಶ ಪಾರಂಪರ್ಯದಿಂದ ಬಂದಿರೋ ಬಂದೂಕು. ಆದ್ರೆ ನನಗೆ ಯಾಕೆ? ತಗೊಳ್ಳಿ ಹೇಳಿ ಅಂದ್ರೆ ನೀವು ಈ ಮನೆ ಅಳಿಯ. ಇನ್ನು ಮುಂದೆ ಈ ಮನೆತನನ ನೀವು ತಾನೇ ನೋಡ್ಕೋಬೇಕು. ನಮ್ಮ ಮುಂದೆ ಸುಳ್ಳು ಹೇಳಿದವ್ರಿಗೆ ಶಿಕ್ಷೆ ಕೊಡೋಕಿರೋ ಆಯುಧ ಇದೊಂದೇ. ನಿಮ್ಮ ಮುಂದೆ ಯಾರಾದರೂ ದ್ರೋಹ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಹಿಂದು ಮುಂದೆ ಯೋಚನೆ ಮಾಡದೆ ಸುಟ್ಟುಬಿಡಿ. ನನ್ನನ್ನು ಸುಟ್ಟಾಕಕ್ಕೆ ನನ್ನ ಕೈಲೇ ಗಂಟು ಕೊಡ್ತೀಯಾರೆ. ಇನ್ನು ಮುಂದೆ ಈ ಬಂದೂಕಿನ ಜವಾಬ್ದಾರಿ, ನನ್ನ ಮಗಳ ಬದುಕಿನ ಜವಾಬ್ದಾರಿ ಎರಡೂ ನಿಮ್ಮದೇ. ನೀವು ನನ್ನ ಮಗಳನ್ನ ಪ್ರೀತಿ ಮಾಡಿ ಗುಟ್ಟಾಗಿ ಮದುವೆ ಆದ್ರಿ. ಇದೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಮೇಲೆ ಅಗಾಧವಾದ ಕೋಪ ಬಂದಿತ್ತು. ನಿಮ್ಮನ್ನು ಸುಟ್ಟು ಹಾಕಬೇಕು ಅಂತಾನೆ ಅನಿಸಿತ್ತು. ಆದರೆ ನನ್ನ ಮಗಳು ನಿಮ್ಮ ಪ್ರೀತಿಗೆ ಯಾಕೆ ಸೋತ್ಲು ಅಂತ ನನಗೀಗ ಗೊತ್ತಾಗ್ತಿದೆ. ನಿಮ್ಮ ಮುಖ ಮಗುವಿನ ಮುಖ ಇದ್ದಾಗಿದೆ. ಕರ್ಮ ಕರ್ಮ, ಮಗುವಿನಂಥ ಮುಖ ಇದ್ದಿದ್ದಕ್ಕೆ ಈ ಥರ ಸಿಗಾಕೋತೀನಿ ಅಂತ ಗೊತ್ತಿರಲಿಲ್ಲ. ಏನು ಯೋಚನೆ ಮಾಡ್ತಿದ್ರಿ ಹೇಳಿ ಅಂದ್ರೆ? ಇಟ್ಬಿಡ್ಲಾ? ಅಳಿಯಂದ್ರೆ, ನಿಮ್ಮನ್ನು ದ್ವೇಷಿಸಬೇಕು, ನೀವು ನನ್ನ ಕೈಗೆ ಸಿಕ್ಕರೆ ನಿಮ್ಮನ್ನು ಸುಟ್ಟು ಹಾಕಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಈಗ ನಿಮ್ಮನ್ನು ನೋಡಿದ ಮೇಲೆ
ಮನಸ್ಸಲ್ಲಿ ಪ್ರೀತಿ ಬರ್ತಿದೆ. ನನಗೊಬ್ಬ ಮಗ ಇಲ್ಲ ಅನ್ನೋ ಕೊರಗನ್ನ ನೀವು ನೀಗಿಸ್ತೀರಿ ಅನ್ನೋ ನಂಬಿಕೆ ಬರ್ತಿದೆ. ನಿಜ ಹೇಳಬೇಕು ಅಂದರೆ ನೀವು ನಮ್ಮ ಮನೆಗೆ ಬಂದಿದ್ದು ನನಗೆ ತುಂಬಾ ಸಂತೋಷ ಆಗಿದೆ. ಇನ್ನು ನನಗೆ ಯಾವ ಚಿಂತೆನೂ ಇಲ್ಲ. ನನಗೆ ಗೊತ್ತು ಅಡಗಿದ್ರೆ ನನ್ನ ಮಗಳು ಹುಷಾರಾಗ್ತಾಳೆ ಅನ್ನೋ ನಂಬಿಕೆ ನನಗೆ ಬಂತು. ನೀವು, ನನ್ನ ಮಗಳು, ನನ್ನ ಮೊಮ್ಮಗಳು ಎಲ್ಲರೂ ಸಂತೋಷವಾಗಿರೋದನ್ನ ನಾನು ಕಣ್ಣಾರೆ ನೋಡಬೇಕು. ಅದೇ ನನ್ನ ಕೊನೆ ಆಸೆ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮಗಳ ಜೊತೆ ಹೀಗೆ ಆನಂದವಾಗಿರಬೇಕು. ಮುಗೀತು, ಎಲ್ಲ ಮುಗೀತು. ನನ್ನ ಆಸೆ, ನನ್ನ ಕನಸು, ನನ್ನ ದಾರಿ, ನನ್ನ ಗುರಿ ಇವತ್ತಿಗೆಲ್ಲ ಮುಗ್ದೋಯ್ತು. ಇಷ್ಟು ವರ್ಷ ಕಷ್ಟಪಟ್ಟು ಬರೀ ಮಾತಲ್ಲೇ ಅಣ್ಣನ ಮರಳು ಮಾಡಿ ಇಡೀ ವನದುರ್ಗ ಎಸ್ಟೇಟ್ಗೆ ಅಧಿಪತಿ ಆಗಬೇಕು ಅಂತ ಅನ್ಕೊಂಡೆ. ಅಷ್ಟಲ್ಲಿ ಅವನು ಒಬ್ಬ ಬಂದು ಅಳಿಯ ಅನ್ನೋ ಸಂಬಂಧ ಹೇಳಿ ನನ್ನನ್ನೇ ಓವರ್ಟೇಕ್ ಮಾಡ್ಬಿಟ್ಟ. ಏನಾಯ್ತು ಧನು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಇನ್ನೂ ಏನಾಗಬೇಕು? ನಾವು ಮುಳುಗ್ ಹೋಗ್ತಾ ಇದ್ದೀವಿ. ಅಣ್ಣ ಅಳಿಯನ್ನ ತುಂಬ ನಂಬಿದ್ದಾನೆ. ಇಷ್ಟು ದಿನ ಅವ್ನ ಕಣ್ಣು ಮುಂದೆ ಬಂದರೆ ಸಾಕು ಅವನನ್ನು ಕೊಚ್ಚಾಗ್ತೀನಿ ಅಂತ ಇದ್ದ. ಈಗ ಅಣ್ಣನೇ ಕಣ್ಣು ತುಂಬ ನೀರು ತುಂಬಿಕೊಂಡು ನೀನು ಅಳಿಯನೇ ಅಲ್ಲ, ನನ್ನ ಮಗನ ಸಮಾನ ಅಂತ ಇದ್ದಾನೆ. ಇಡೀ ಮನೆ ಜವಾಬ್ದಾರಿನ ಅವನಿಗೆ ಕೊಡ್ತಾ ಇದ್ದಾನೆ. ಇಡೀ ಊರನ್ನ, ಅಧಿಕಾರನ, ಈ ಮನೆತನನ ಅವನೇ ನೋಡ್ಕೋಬೇಕಂತೆ. ಅಣ್ಣ ಅವನ ಕೈ ಗನ್ ಕೊಟ್ಟ, ನನ್ನ ಬಾಯಿಗೆ ಮಣ್ಣಿಟ್ಟು. ಅದ್ ಹೇಗಾಗುತ್ತೆ ಧನು? ಯಾವನೋ ಬೀದಿಲ್ ಹೋಗೋನ್ ಬಂದ್ಬಿಟ್ಟು ನನ್ನ ಅಳಿಯ ಅಂತ ಹೇಳಿದ ಮಾತ್ರಕ್ಕೆ ಆಸ್ತಿ ಅಂತಸ್ತನೆಲ್ಲ ಅವ್ನ ಕೈಲಿ ಕೊಟ್ಬಿಡಕ್ಕಾಗತ್ತಾ? ಏನ್ ಹೇಳ್ತಾ ಇದ್ಯಾ? ಅವನು ಬೀದಿಲ್ ಹೋಗೋನಲ್ಲ, ಅಂಜಲಿ ಗಂಡ, ಆ ಮಗು ತಂದೆ, ಈ ಮನೆ ಅಳಿಯ. ಸಾಧ್ಯನೇ ಇಲ್ಲ. ಈ ಮನೆ ಹಳೆಯ ಆಗಕ್ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಂಜಲಿ ಮದ್ವೆ ಆಗಿದ್ದೆ ಬೇರೆ ಹುಡ್ಗನ, ಈ ಬಂದಿರದೆ ಬೇರೆ ಹುಡ್ಗ.